ಫ್ರಿಜ್ ಕಂಟ್ರೋಲ್ ಇದು. ಓಕೆ, ಫ್ರೀಜರ್ ಕಂಟ್ರೋಲ್. -23 ಹೈಯೆಸ್ಟ್ ಕೂಲಿಂಗ್ ಫ್ರೀಜರ್ದು. 15 ಬಂದು ಲೋಯೆಸ್ಟ್, 19 ಬೆಸ್ಟ್. 19 ಬೆಸ್ಟ್ ಫ್ರೀಜರ್ಗೆ. ಫ್ರಿಜ್ 1 ಹೈಯೆಸ್ಟ್. ಓಕೆ, ಈ ಫ್ರಿಜ್ ಐಸ್ ಆಗುತ್ತೆ ಒಂದಂದ್ರೇನು? ಇಲ್ಲ, ಐಸ್ ಆಗಲ್ಲ. ಫ್ರಿಜ್ ಯಾವತ್ತೂ ಐಸ್ ಆಗಲ್ಲ, ಫ್ರೀಜರ್ ಮಾತ್ರ ಐಸ್ ಆಗೋದು. ಅಂದರೆ ಒಂದು ತುಂಬ ಕೂಲ್ ಫಾಸ್ಟ್ ಆಗುತ್ತೆ. 7 ಬಂದು ಲೋಯೆಸ್ಟ್, 3 ಬೆಸ್ಟ್ ಫ್ರಿಜ್ಜಿಗೆ. ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಕನ್ವರ್ಟಬಲ್ ಅಂತ, ಅಂದರೆ ಫ್ರೀಜರ್ ಕನ್ವರ್ಟ್ ಟು ಫ್ರಿಜ್. 2 ಫ್ರಿಜ್ಜಾಗಿ ಯೂಸ್ ಮಾಡ್ಬೋದು. ಓಕೆ, ಲಾಂಗ್ ಪ್ರೆಸ್ ಅಂದರೆ 2 ಫ್ರಿಜ್ಜಾಗಿ ಯೂಸ್ ಮಾಡ್ಬೋದು. ಮತ್ತೆ ಲಾಂಗ್ ಪ್ರೆಸ್ ಅಂದರೆ ಇದು ಫುಲ್ ಆಫ್ ಆಗುತ್ತೆ. ಫ್ರೀಜರ್ ನಂಗೆ ಬೇಡ ಆಫ್ ಮಾಡ್ಬೋದು, ಫುಲ್ ಆಫ್ ಆಗುತ್ತೆ. ಫುಲ್ ಆಫ್. ಅಂದರೆ ಯೂಸ್ ಮಾಡ್ತಿಲ್ಲ ನನ್ನ ಫ್ರೀಜರ್ನ ಅಂದರೆ ಫುಲ್ ಆಫ್, ಯೂಸ್ ಮಾಡ್ತಿಲ್ಲ ಅಂದರೆ ಮತ್ತೆ 19 ಹಂಗೆ ಲಾಂಗ್ ಪ್ರೆಸ್. ಫಸ್ಟ್ ಲಾಂಗ್ ಪ್ರೆಸ್ಸು, 2 ಫ್ರಿಜ್ಜು, ಮತ್ತೆ ಲಾಂಗ್ ಪ್ರೆಸ್ಸು, ಫ್ರೀಜರ್ ಫುಲ್ ಆಫು, ಮತ್ತೆ 19 ಮತ್ತೆ 3. ಓಕೆ, ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಫ್ರೀಜರ್ ಅಂತ. ಅಂದರೆ ಫಾಸ್ಟ್ ಕೂಲಿಂಗ್, ನನಗೆ ಏನಾದ್ರು ಫಾಸ್ಟಾಗಿ ಐಸ್ ಕ್ಯೂಬ್ ಬೇಕು ಅಂದರೆ ಫಾಸ್ಟ್ ಕೂಲಿಂಗ್ ಆಗುತ್ತೆ ಫ್ರೀಜರ್ದು. ಬೇಡ ಅಂದರೆ ಮತ್ತೆ ಲಾಂಗ್ ಪ್ರೆಸ್ ಹಂಗೆ ಆಫ್. ಓಕೆ, ಸೇಮ್ ಫ್ರಿಜ್ಜಿಗೂ ಅಷ್ಟೇ ಪವರ್ ಕೂಲಿಂಗು, ಫಾಸ್ಟ್ ಕೂಲಿಂಗು, ಲಾಂಗ್ ಪ್ರೆಸ್. ಅಂದರೆ ಮನೆಗೆ ಎಷ್ಟು ಬಂದರೆ ವಾಟರ್ ಜ್ಯೂಸ್ ಫಾಸ್ಟಾಗಿ ಕೂಲ್ ಬೇಕಾದ್ರೆ ಮಾಡ್ಕೋಬೋದು. ಬೇಡ ಅಂದರೆ ಮತ್ತೆ ಲಾಂಗ್ ಪ್ರೆಸ್ ಹಂಗೆ ಆಫ್. ಆಯ್ತಾ? ಇದು ಅಂಬರ್ಲಾ ಇದೆಯಲ್ಲ, ಇದು ವೆಕೇಶನ್ ಮೋಡ್ ಅಂತ. ಇದು ಆಚೆ ಹೋಗ್ತೀನಿ 1-2 ವಾರ ಅಂದರೆ ಏನು ಫುಡ್ ಡ್ಯಾಮೇಜ್ ಆಗಲ್ಲ, ಪಿಕಲ್ಸ್ ಏನಾರಿದ್ದರೆ. ಬೇಡ ಅಂದರೆ ನಾರ್ಮಲ್ 3 ಇಟ್ಕೋಬೋದು. ಓಕೆ, ಆಚೆ ಹೋಗ್ತಾ ಇದ್ದ ಟೈಮಲ್ಲಿ ವೆಕೇಶನ್ ಮೋಡ್. -23 ಹೈಯೆಸ್ಟು, 15 ಲೋಯೆಸ್ಟು, 19 ಬೆಸ್ಟ್ ಫ್ರೀಜರ್ಗೆ. ಫ್ರಿಜ್ 1 ಹೈಯೆಸ್ಟು, 7 ಲೋಯೆಸ್ಟು, 3 ಬೆಸ್ಟು. ಇದು ಲಾಂಗ್ ಪ್ರೆಸ್ ಮಾಡಿದರೆ 2 ಫ್ರಿಜ್ ಆಗುತ್ತೆ. ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಫುಲ್ ಆಫ್ ಆಗುತ್ತೆ. ಮತ್ತೆ ಲಾಂಗ್ ಮಾಡಿದ್ರೆ 19. ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಫ್ರೀಜರು, ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಫ್ರಿಡ್ಜು. ಅಂಬರ್ಲಾ ಬಂದು ವೆಕೇಶನ್ ಮೋಡ್. ಓಕೆ, ಸೊ ವಿ ಕ್ಯಾನ್ ಆಫ್ ದಿಸ್ ಒನ್. ಇದು ಆಫ್ ಮಾಡಿಸ್ಬೋದು. ಯು ಕ್ಯಾನ್ ಟ್ರೈ ಲಾಂಗ್ ಪ್ರೆಸ್ನ. ಲಾಂಗ್ ಪ್ರೆಸ್ both in the fridge, then long press, freezer full off. Freezer full off. If it is not required, you can full off it. It's required, same 90. Right. So vacation alli idu ಮಾಡಬಹುದು. Vacation no food damage. If you going out 1 week or 2 week also, no food damage. It's not required, normal 3 is better. So ಆ ಟೈಮ್ ನಲ್ಲಿ ಇದು ಆಫ್ ಮಾಡಬಹುದು ನಾ? ಇದು ಲಾಂಗ್ ಅಂದ್ರೆ 2 ಫ್ರಿಡ್ಜ್ ಮಾಡ್ಕೊಂಡು ಮಾಡ್ಕೋಬಹುದು ವೆಕೇಶನ್ ಮೋಡ್. ಓಕೆ, ವೆಕೇಶನ್ ದಿಸ್ ಇಟ್. ಓಕೆ, now 2 hours empty cool. 2 hours empty cool ಮಾಡಿ. empty cool. After 2 hours clean for inside. ಇಂಟರ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಐಟಮ್ ಇಟ್ಕೊಳ್ಳಿ. ಅಂದರೆ ಈಗ 4 ಗಂಟೆ ಆಗಿದೆ, 6 ಗಂಟೆವರೆಗೂ ಕ್ಲೀನ್ ಆಗಿದೆ. 6 ಗಂಟೆ ಮೇಲೆ ಫಸ್ಟ್ ಕ್ಲೀನ್ ಮಾಡಿ ವಾಟರಲ್ಲಿ, ಆಮೇಲೆ ಐಟಮ್ ಇಟ್ಕೊಳ್ಳಿ. ಅರ್ಥ ಆಯ್ತಾ?